ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. ಏನಪ್ಪ ಇವತ್ತು ವಿಚಾರ ಅಂತ ಹೇಳಿದ್ರೆ, ಆಲ್ರೆಡಿ ತಮ್ಲೈನ ನೀವು ನೋಡಿರ್ತೀರಾ. ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಅಂದರೆ ಏನೋ ಸಿಕ್ಕಾಪಟ್ಟೆ ಜನ ಎಂಟ್ರಿ ಆಗ್ತಾ ಇದ್ದಾರೆ. ಅಂದರೆ ಏನಾಗ್ತಿದೆ ಅಂದರೆ, ಎಂಟ್ರಿ ಆಗಲಿ ಚೆನ್ನಾಗಿರಲಿ, ಓಕೆ, ಯಾರು ಹಣೆ ಬರ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನಾಗ್ಬಿಟ್ಟಿದೆ ಅಂದರೆ, ನನ್ನ ಸ್ನೇಹಿತರೊಬ್ಬರು ಮೊನ್ನೆ ಹೇಳ್ತಾ ಇದ್ರು. ಏನಪ್ಪ ಅಂತಂದರೆ, ಲೋನಲ್ಲಿ ಕ್ಯಾಮ್ರಾ ತೊಗೊಂಡಿದ್ದಾರೆ. ಶುರು ಮಾಡಿದ್ರು, ಸ್ವಲ್ಪ ದಿನ ಮಾಡಿದ್ರು ಜೋಶಲ್ಲಿ. ಸೇಮ್ ನಾನು ಹಂಗೆ ಸ್ಟಾರ್ಟಿಂಗ್ ನಾನು ಕ್ಯಾಮ್ರಾ ಕೂಡ ನಾನು ಲೋನಲ್ಲೇ ತೊಗೊಂಡಿದ್ದು. ಬಟ್ ಅವ್ರು ನನ್ನನ್ನು ನೋಡ್ಕೊಂಡು ಅವರು ಕೂಡ ಲೋನಲ್ಲಿ ಕ್ಯಾಮ್ರಾ ತೊಗೊಂಡ್ರು. ಅಂದರೆ Insta360 ಕ್ಯಾಮ್ರಾ ತೊಗೊಂಡ್ರು. ಅವರು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಶ್ಯಾಮ್ ಸಮೀರು ಮತ್ತು ನಮ್ಮ ಎಸ್ ಎಮ್ ಆರ್ ಗೇಮರು ಅವರೆಲ್ಲ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಏನಾಗ್ತಾ ಇದ್ದಾರೆ ಜನಗಳು, ಇಷ್ಟೊಂದು ಇದೆಯಾ ದುಡ್ಡು ಇದರಲ್ಲಿ, ಇಷ್ಟೊಂದು ಇದೆಯಾ ಅಂದ್ಬಿಟ್ಟು ಎಲ್ಲ ಸಾಲ ಮಾಡಿ ತಗೊಬಂದು ಬಂಡವಾಳ ಹಾಕೋದು, ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಎಷ್ಟೊಂದು ಜನ ಕೇಳಿದ್ದೀನಿ, ಕೆಲಸ ಬಿಟ್ಬಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ಫ್ಲುಯೆನ್ಸರ್ ಆಗಬೇಕು, ನಾನು ಇದನ್ನು ಆಗಬೇಕು ಅದಾಗಬೇಕು ಅಂತ ಇಷ್ಟೋ ಕನ್ಸ್ಕೊಂಡು ಇಟ್ಕೊಂಡು ನೀವು ಇಲ್ಲಿಗೆ ಬರ್ತೀರಾ. ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಒಂಥರ ಹಿಂಗೆ ಅಂದರೆ ಕಿಕ್ಕು ಹೊಡಿತಾರೆ, ಎಣ್ಣೆ ಒಂಚೂರು ಹೊಡೆದವ್ರಿಗೆ ಫುಲ್ಲು ಎದುರ್ತಾ ಇರಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಒಂದು ಸ್ವಲ್ಪ ವ್ಯೂಸ್ ಕಿಕ್ ಏನಾದರೂ ಕೊಟ್ಬಿಡ್ತು ಅಂದರೆ ಅವನು ಇದೇ ಬೇರೆ ಆ ಥರ ಆಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಅಂದೂ ಅಷ್ಟೇ, ನಾನು ಯಾವುದೂ ಬೇರೆ ಫೋಕಸ್ಸೇ ಇರಲಿಲ್ಲ, ಬರೀ ಯೂಟ್ಯೂಬ್ ಅಷ್ಟು ಫೋಕಸ್ ಮಾಡಿ ಒಂದು ಲೆವೆಲ್ಗೆ ನಾನು ಆ್ಯಕ್ಟಿವೇಶನ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಮಾನಿಟೇಷನ್ ಆನ್ ಮಾಡ್ಕೊಂಡಿದ್ದೀನಿ. ಇನ್ನೂ ನನಗೆ ಪಿನ್ ಬಂದಿಲ್ಲ, ಗೂಗಲ್ ಪಿನ್ ಕಾರಣ ಬಂದು $10 ಆಗಬೇಕು. $10 ಆದಮೇಲೆ ನನಗೆ ಗೂಗಲ್ ಪಿನ್ ಇದು ಮಾಡೋಕ್ಕೆ ಆಗೋದು, ಅಂದರೆ ನಾನು ಅಪ್ಲೈ ಮಾಡೋಕ್ಕಾಗೋದು. ಆ ಥರ ಇರೋ ಸಿಚುವೇಷನಲ್ಲಿ ನಾನು ನಾಳೆ ಹೆಚ್ಚು ಕಮ್ಮಿ 2 ವರ್ಷ ಆಯ್ತಾ ಬರ್ತಾಯಿದ್ದೆ ಸ್ನೇಹಿತರೆ, ನಾನು ಯೂಟ್ಯೂಬು ಜರ್ನಿ ಸ್ಟಾರ್ಟ್ ಮಾಡಿ. ಇನ್ಸ್ಟಾನ ರೀಸೆಂಟಾಗೆ ಮಾಡಿದ್ದು. ಬಟ್ ಏನಾಗೋಯ್ತು ಅಂದರೆ, ನಾನು ಯೂಟ್ಯೂಬು ಮಾಡಿಕೊಂಡು ಇನ್ಸ್ಟಾ ಮಾಡೋಕ್ಕೆ ಶುರು ಆಗ್ಬಿಟ್ಟೆ. ಅಂದರೆ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಆ್ಯಕ್ಟಿವೇಶನ್ ಇರೋದು ನೋಡಿ, ಅದರಿಂದ ಇದನ್ನು ಪುಷ್ ಮಾಡ್ಬೋದೇನೋ ಅಂದ್ಬಿಟ್ಟು ಕೆಲವರೆಲ್ಲ ಇನ್ಸ್ಟಾಗ್ರಾಮ್ ಮಾಡಿ ಆಮೇಲೆ ಯೂಟ್ಯೂಬ್ ಬರ್ತಾಯಿದ್ದಾರೆ. ಬಟ್ ನಾನು ಶುರು ಮಾಡಿದ್ದೆ ಯೂಟ್ಯೂಬು ಕನಸಿಟ್ಕೊಂಡು ಶುರು ಮಾಡಿದೆ. ಈ ಥರ ಎಲ್ಲರೂ ನೋಡಿಬಿಟ್ಟೆ ನಾನು ಸ್ಟಾರ್ಟಿಂಗ್ ಶುರು ಆದಮೇಲೆ ಗೊತ್ತಾಗಿದ್ದು, ಆ ಬಾವಿ ಎಷ್ಟು ಆಳ ಇದೆ ಅಂತ ನನಗೆ ಅವಾಗಲೇ ಅರ್ಥ ಆಗಿದ್ದು. ಅಂದರೆ ನಾನು ಹೇಳೋದೇನು ಗೊತ್ತಾ ಸ್ನೇಹಿತರೆ, ದಯವಿಟ್ಟು ನೀವು ಕೆಲಸ ಬಿಟ್ಟು ಮಾಡಿ ಮೊದಲು ಒಂದು ನಿಮಗೆ ಮಂತ್ಲಿ ಇನ್ಕಮ್ ಏನಿದೆ ಅದನ್ನು ಮಾಡಿಕೊಂಡು ಅದ್ರ ಜೊತೆ ಮಾಡಿ ಗೆದ್ದರೆ ಓಕೆ, ಗೆದ್ದು ಚೆನ್ನಾಗಿ ನಿಮ್ಮ ಲೆವೆಲಿಗೆ ಬರ್ತಾಯಿದೆ ಅಂದಾಗ ಬೇಕಾದ್ರೆ ಜಾಬ್ನ ಬಿಟ್ಬಿಟ್ಟು ಬೇಕಾದ್ರೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನೀವು ಜಾಬ್ ಬಿಟ್ಬಿಟ್ಟು ನೀವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅದು ಮಾಡ್ಬಿಡ್ಬೋದು ಇದು ಮಾಡ್ಬೋದು ಅಂತ ಏನಾದರೂ ನೀವು ಅಂದ್ಕೊಂಡು ಬಂದರೆ ದೇವರಾಣೆ ಸಾಧ್ಯ ಇಲ್ಲ, ಸರಿನಾ? ಇವಾಗ ತುಂಬ ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಜನ ಯಾರು ನೋಡ್ತಾರೆ ಇವಾಗ, ನಂಬ್ತಿರಲ್ವ, ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಗೆ ನೋಡಲ್ಲ, ಬೇರೆಯವ್ರನ್ನ ಬೇಕಾದ್ರೆ ನೋಡ್ತಾರೆ, ನಮ್ಮ ಮುಖ ನಮ್ಮ ಫ್ಯಾಮಿಲಿಯವರೇ ನೋಡಲ್ಲ. ಇನ್ನು ಜನ ಎಷ್ಟು ದಿನ ಅಂತ ನಮ್ಮನ್ನ ಸಹಿಸ್ಕೊತಾರೆ, ನನ್ನೇ ಎಷ್ಟು ದಿನ ಸಹಿಸ್ಕೊತಾರೆ ಅದು ಗೊತ್ತಿಲ್ಲ. ನಾನು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಬಟ್ ನಾನು ನನ್ನ ಕೆಲಸ ಬಿಟ್ಟಿಲ್ಲ. ನನಗೆ ಅನ್ನ ಹಾಕ್ತಿರೋ ಕೆಲಸನೇ ಬೇರೆ, ನಿನಗೆ ಇದೇನೂ ಅಲ್ಲ ಅದ್ರ ಮುಂದೆ ನಾನು ಮಾಡ್ತಿರೋ ಬಂದೆ. ಬಟ್ ನಾನು ಬಂದಿದ್ದ ರೀಸನ್ನು ನಿಜ ಯೂಟ್ಯೂಬಲ್ಲಿ ನಾನು ದುಡ್ಡು ಮಾಡಬೇಕು ಅಂತ ಬಂದೆ. ಬಟ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕೆಲ್ಲ ಬಂದು ನನ್ನ ಫ್ಯೂಚರಲ್ಲಿ ಒಂದು ಬಿಸ್ನೆಸ್ಗೋಸ್ಕರನೇ ಹೆಲ್ಪ್ ಆಗಲಿ ಅಂತ. ನಾನು ಈಗೇನು ನನ್ನ ಫೋಕಸ್ ಬಿಸ್ನೆಸ್ಗೆ ಈಗಲಿಂದನೇ ಶುರು ಮಾಡಿದ್ರೆ ಒಂದು ಬಿಸ್ನೆಸ್ ಅಂತಲೇ ಅನ್ಕೋತಾರೆ ಅಂದ್ಬಿಟ್ಟೆ ನಾನೇನು ಹೇಳ್ತಿಲ್ಲ. ಫ್ಯೂಚರಲ್ಲಿ ಬಿಸ್ನೆಸ್ದೇ ನಾನು ಏನೋ ಒಂದು ಮಾಡ್ತೀನಿ, ಇದನ್ನು ಕನ್ವರ್ಟ್ ಆಗಿ, ಸರಿನಾ? ಸುಮ್ಮನೆ ನಾನು ಬಂದಿಲ್ಲ ಇದಕ್ಕೆ. ಇದರಿಂದ ನನಗೆ ಏನೋ ₹1 ಇದಿಲ್ಲ. ನಾನು ಹೆಚ್ಚು ಕಮ್ಮಿ 1-1.5 ಲಕ್ಷ ಖರ್ಚು ಮಾಡ್ಕೊಂಡಿದ್ದೀನಿ ಅದಕ್ಕೆ. ಈ ಎಕ್ಸರೀಸ್ ಐಟಮ್ಸ್ಗೆ ಕ್ಯಾಮ್ರಾಯಿಂದ ಹಿಡಿದು ಮೈಕಿಂದ ಹಿಡಿದು ಮೊಬೈಲು ಕೂಡ ನಾನು ನಂದು ಬಿಸ್ನೆಸ್ ಮೊಬೈಲ್ ಬಿಟ್ಬಿಟ್ಟು ಇನ್ನೊಂದು ಮೊಬೈಲ್ ತೊಗೊಂಡಿದ್ದು ಈ ವಿಡಿಯೋ ಮಾಡೋದಕ್ಕೋಸ್ಕರ. ನಾನು ಆ ಥರ ಎಲ್ಲ ಖರ್ಚು ಮಾಡ್ಕೊಂಡು 1.5 ಲಕ್ಷ ಅದಕ್ಕೆ ಬಂಡವಾಳ ಹಾಕಿದ್ದೀನಿ. ನನಗೆ ಅದರಿಂದ ಇನ್ಕಮ್ ಬಂದಿರೋದು ಫೇಸ್ಬುಕ್ಕಲ್ಲಿ 2 ಟೈಮ್ ಬಂದಿದೆ, 2,500 ಅಷ್ಟೇ. ₹5,000 ಇನ್ಕಮ್ ಬಂದಿದೆ. ಇನ್ನೂ ನನಗೆ ಯೂಟ್ಯೂಬಲ್ಲಿ ಬರೋದು ಎಷ್ಟು ದಿನ ಬೇಕೋ ಗೊತ್ತಿಲ್ಲ. ಯಾಕೆಂದರೆ ಯೂಟ್ಯೂಬ್ ಇವಾಗ ಇತ್ತೀಚೆಗೆ ನಾನು ಫ್ಯಾನ್ ಸೀಸನಲ್ಲಿ ಮಾಡೋಕ್ಕೆ ಆಗಿಲ್ಲ. ತುಂಬ ಏನಾಗ್ಬಿಟ್ಟಿತ್ತು ಅಂದರೆ, ಕೆಲಸ ಜಾಸ್ತಿ, ಟೈಮ್ ಸಿಗ್ತಾ ಇರಲಿಲ್ಲ. ಅಂಗಡಿಲಿ ನಾನು ಒಬ್ಬನ ನಮ್ಮ ಹುಡುಗ ಇಬ್ಬರೇ ಮೇಂಟೈನ್ ಮಾಡೋಕ್ಕಾಗ್ತಿರಲಿಲ್ಲ. ಈಚೆ ಒಳಗಡೆ ಎಲ್ಲ ಪರ್ಚೇಸಿಂಗ್ ಎಲ್ಲ ಹಿಂಸೆ ಆಗ್ಬಿಡ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ಸ್ವಲ್ಪ ದಿನ ಯೂಟ್ಯೂಬ್ನ ಕಂಟ್ರೋಲ್ ಮಾಡಿ ಇನ್ಸ್ಟಾದಲ್ಲಿ ಸ್ವಲ್ಪ ಪಿಕಪ್ ಮಾಡಿದೆ. ಇನ್ಸ್ಟಾದಲ್ಲೂ ಚೆನ್ನಾಗಿ ಇವಾಗ 12,000 ಚಿಲ್ಲರೆ ಫಾಲೋವರ್ಸ್ ಇದ್ದಾರೆ. ಖುಷಿ, ಅದು ನಿಮ್ಮ ಆಶೀರ್ವಾದ, ಸಪೋರ್ಟು, ಅದೇನೋ ಓಕೆ ಆಯಿತು. ಬಟ್ ಇವಾಗ ನಾನು ಹೇಳ್ತಿರೋದಂದರೆ, ಇಷ್ಟೆಲ್ಲ ಸಾಹಸ ಮಾಡಿದ್ದೀನಿ. ಈಗ ನಾನು ಯೂಟ್ಯೂಬಲ್ಲಿ ಏನೇ ತಿಪ್ಪುಲಾಗ ಹಾಕಿದ್ರು ಅವಮಾನ 40 ವ್ಯೂಸು 50 ವ್ಯೂಸು ಮಾನಿಟೇಷನ್ ಏನಾಗಿದೆ ಸ್ನೇಹಿತರೆ. ದುಡ್ಡು ಬರೋ ಟೈಮು ಏನಾದರೂ ಮಿಲಿಯನ್ ನೋಡ್ಬಿಟ್ರೆ 60,000-50,000 ದುಡ್ಡು ಬರುತ್ತೆ ನನಗೆ. ಯಾಕೋ ಓಡ್ತಾನೆ ಇಲ್ಲ ನಾನು ಹಣೆ ಬರೋಕ್ಕೆ. ಮಾನಿಟೇಷನ್ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರಲಿಲ್ಲ ನಾನು. ಅಷ್ಟೆಲ್ಲ ಕಷ್ಟಪಟ್ಟು ನಾನು ಮಾನಿಟೇಷನ್ ಆನ್ ಮಾಡಿಕೊಂಡು
ಇವತ್ತು ನಾನು ಅದ್ರ ವೀಡಿಯೋನೇ ಮಾಡ್ತಾಯಿಲ್ಲ ಕರೆಕ್ಟಾಗಿ. ಅಂದರೆ ಸ್ಟಾರ್ಟಿಂಗಲ್ಲಿರೋ ಜೋಶು ಆಮೇಲೆ ಬರಲ್ಲ. ನೀವೇನೇ ಮಾಡಿದ್ರು ಒಂದು ವ್ಯೂಸ್ ಚೆನ್ನಾಗಿ ಬರ್ತಾಯಿದ್ರೆ ಓಕೆ, ವ್ಯೂಸ್ ಏನಾದ್ರು ಬಿದ್ದೋಗ್ಬಿಟ್ರೆ ನಿಮಗೆ ಮನಸ್ಸಿಗೆ ಅನಿಸ್ಬಿಡುತ್ತೆ, ಹೌದಾ ಏನಕ್ಕೆ ಮಾಡಬೇಕು, ವ್ಯೂಸೇ ಬರ್ತಾಯಿಲ್ಲ, ನಾನೇನು ಸರಿ ಮಾಡ್ತಾಯಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಕೆಲಸ ಮೊದಲು ಹುಡುಕೊಡಿ, ಅದಕ್ಕೆ ತಕ್ಕನಾಗಿರೋ ಕೆಲಸ ಮಾಡ್ತಾಯಿರಿ. ಆ ಕೆಲಸ ಮಾಡಿಕೊಂಡು ಇದ್ರ ಜೊತೆಗೆ ನೀವು ಈಗ ಬೇಕಾದ್ರೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಬೆಳೆಸಿ ಬೇಕಾದ್ರೆ. ಅದನ್ನು ಬಿಟ್ಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಏನೂ ದುಡ್ಡು ಬರೋಲ್ಲ, ಬರೀ ನಿಮ್ಗೇನೋ ಪ್ರಮೋಷನ್ ಸಿಕ್ಕೋರು ಅದು ಎಲ್ಲರಿಗೂ ಸಿಗೋಲ್ಲ, ಎಲ್ಲೋ ಒಬ್ರದಕ್ಕೆ ಮಾತ್ರ ದುಡ್ಡು ಕೊಡ್ತಾರೆ. ಇನ್ಸ್ಟಾಗ್ರಾಮ್ ಅವರು ಏನೂ ದುಡ್ಡು ₹1 ಕೊಡೋಲ್ಲ. ಯೂಟ್ಯೂಬರ್ ಕೊಡ್ತಾರೆ, ವ್ಯೂಸ್ ಬರೋಲ್ಲ, 100% ವ್ಯೂಸ್ ಬರೋಲ್ಲ. ದೊಡ್ಡವ್ರದ್ದೇ ಬಂದಿಲ್ಲ. ನಮಗೆ ಇವರೊಬ್ರು ಇದ್ದಾರೆ, ಯಾರೋ ಹೇಮಗೌಡನೋ ಏನೋ ಇದೆ, ಅವ್ರದ್ದು ಏನೂ ಇಲ್ಲ ವ್ಯೂಸು, ತುಂಬ ಕಡಿಮೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸೂಪರ್ ಅವರು, ಯೂಟ್ಯೂಬಲ್ಲಿ ಏನೂ ಇಲ್ಲ, ಬರೀ 14, 15, 16 ಈ ಥರ. ಎಲ್ಲರಿಗೂ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮು ನಿಮಗೆ ಸಪೋರ್ಟ್ ಮಾಡಲ್ಲ. ಇನ್ಸ್ಟಾಗ್ರಾಮು ಅಷ್ಟೇ, ಪರ್ಸ್ನಲಿ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ಕೋಬೋದು ಅಷ್ಟೇ. ಫ್ಯೂಚರಲ್ಲಿ ಎಲ್ಲ ಜಾಸ್ತಿ ಆಗ್ಬಿಟ್ಟಾರೆ, ಇನ್ಫ್ಲುಯೆನ್ಸರು ಸಿಕ್ಕಾಬಟ್ಟೆ ಆಗಿಬಿಟ್ಟಿದ್ದಾರೆ. ಎಲ್ಲ ದೊಡ್ಡದನ್ನೇ ನೋಡ್ತಾರೆ, ನಮ್ಮಂಥ ಸಣ್ಣ ಪುಟ್ಟದವ್ರನ್ನ ಯಾರು ನೋಡಲ್ಲ ಸ್ನೇಹಿತರೆ. ಈ ವಿಚಾರ ನಿಮ್ಗೆ ತಿಳಿಸ್ಬೇಕು ಅನಿಸ್ತು, ಅದೇ ಮೇಯ್ನು. ನೀವೇನಾದರೂ ಮಂತ್ಲಿ ಇನ್ಕಮ್ ಮಾಡಿಕೊಂಡು ಆಮೇಲೆ ಬನ್ನಿ. ಸುಮ್ಮನೆ ಬಂದು ಇಲ್ಲಿ ನಾನೇನೋ ಸಾಮ್ರಾಜ್ಯ ಕಟ್ತೀನಿ, ಅದು ಕಟ್ತೀನಿ, ಇದು ಕಟ್ತೀನಿ ಅಂತ ಸಿಕ್ಕಾಪಟ್ಟೆ ಕೆಲವರೆಲ್ಲ ಜೋಶ್ ಹತ್ತಿಸ್ತಾರೆ. ನೋಡಬೇಕು ಅದು ಅದು ಯಾಕೆ ಹತ್ತಿಸ್ತಾರೋ ಅದೇನೋ ದೇವ್ರಿಗೆ ಗೊತ್ತು. ನನಗೆ ಬಿಸ್ನೆಸ್ ವಿಚಾರದಲ್ಲೂ ಅಷ್ಟೇ, ಎಷ್ಟು ದಿನ ಕೆಲಸ ಮಾಡ್ತೀರಾ, ಕೆಲಸ ಮಾಡ್ಕೊಂಡಿದ್ರೆ ಕೆಲಸ ಹಾಳೇ ಆಗೈತೀಯ, ನೀನು ಬಿಸ್ನೆಸ್ ಮಾಡೋ, ನೀನು ಕುಬೇರ ಆಗೋಯ್ತೀಯಾ. ಎಷ್ಟು ಜನ ಬೀದಿಗೆ ಬಿದ್ದಿದ್ದಾರೆ ಗೊತ್ತಿಲ್ಲ ಸ್ನೇಹಿತರೆ ನಿಮಗೆ. ನನ್ನ 15 ವರ್ಷ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ನಾನು ಝೀರೋ, ಲಿಟ್ರಲಿ ನಂಬ್ತಿರೋ ಇಲ್ವೋ, ನಾನು ಇವತ್ತು ಝೀರೋನೇ ಇದ್ದಿತ್ತು. ನಾನು ಹೆಂಗೆ ಹೇಳಬೇಕು, ನನ್ನ ಮನೆನೇ ಮಾರ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ಸು ಎಷ್ಟು ಕೈ ಹಿಡಿದ್ರೆ ಓಕೆ, ಹೊಡಿತು ಸ್ನೇಹಿತರೆ. ಅಂದರೆ ನಿಮ್ಗೆ ಗೊತ್ತಾಗಲ್ಲ ಎಲ್ಲಿ ಹೋಗ್ತಾ ಇದೆ ದುಡ್ಡು ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ, ಎಲ್ಲಿ ಸಾಲ ಆಗ್ತೈತೆ ಅನ್ನೋದೇ ಗೊತ್ತಾಗಲ್ಲ. ಸರಿನಾ? ನಾನು ಬರೀ 50,000 ರೂಪಾಯಿಂದ ಸಾಲ ಮಾಡಿದ್ದು, ಹೆಚ್ಚು ಕಡಿಮೆ 50 ಲಕ್ಷವರೆಗೂ ಸಾಲ ಮಾಡ್ಕೊಂಡಿದ್ದೆ. ಇವತ್ತು ಒಂಚೂರು ನೆಮ್ಮದಿಯಾಗಿದ್ದೀನಿ, ಬಟ್ ಇದೇ ಸಾಲ ಇಲ್ಲ ಅಂತಿಲ್ಲ, ಹಠ ಇದೆ. ನಾನು ಬಿಸ್ನೆಸ್ಸಲ್ಲಿ ನಾನು ಅದು ಬಿಟ್ಟು ನನಗೆ ಏನೂ ಇಲ್ಲ. ಬಿಸ್ನೆಸ್ ನನಗೆಲ್ಲ ಕೊಟ್ಟಿದೆ. ಬಟ್ ಇವಾಗ ಬರ್ತಾ ಇರೋರು ಹೆಂಗೆ ಅಂತ ಹೇಳಿದ್ರೆ, ಏನೂ ಗೊತ್ತಿಲ್ಲದೇನೆ ಸುಮ್ಮನೆ ಬಂದ್ಬಿಡೋದು, ಬೀಳೋದು, ಮಾಡೋದು, ಬೇನೋ ಬರೋದು, ಸುಮ್ಮನೆ ಬಂದ್ಬಿಡೋದು, ಬೀಳೋದು, ಮಾಡೋದು, ಕಳ್ಕೊಳ್ಳೋದು, ಹೋಗೋದು, ಇದೇ ಆಗ್ಬಿಟ್ಟಿದೆ. ಅದ್ರ ಜೊತೆ ಈ ಶೇರ್ ಮಾರ್ಕೆಟ್ದು ಈ ದೊಡ್ಡ ಫ್ರಾಡ್. ನನ್ನ ಅಭಿಪ್ರಾಯ ಗೌರ್ಮೆಂಟ್ ಇದನ್ನು ಬ್ಯಾನೇ ಮಾಡಬೇಕು. 2 ವರ್ಷದಿಂದ ಯಾರಿಗೂ ಇನ್ಕಮೇ ಕೊಟ್ಟಿಲ್ಲ, ಸರಿನಾ? ಎಲ್ಲ ಲಾಸ್. ದಯವಿಟ್ಟು ಇಂಥವ್ಕೆ ಯಾವಕ್ಕೂ ಹೋಗ್ದೇನೆ ನಿಮ್ಮ ಕೈಯಾರ ಏನು ದುಡಿಯೋಕ್ಕಾಗುತ್ತೆ ಅದನ್ನು ದುಡೀರಿ. ₹10 ದುಡಿಯುತ್ತೆ, ದೇವರನ್ನೇ ಆರಾಮಾಗಿರಿ, ಟೆನ್ಷನ್ನೇ ತಗೋಬೇಡಿ. ಸುಮ್ಮನೆ ನೀವು ಏನು ಪ್ರಯೋಜನ, ಎಷ್ಟು ದುಡಿದ್ರೂ ಎಲ್ಲರೂ ಒಂದು ಕಡೆ ಕಿತ್ಕೊಂಡು ಹೋಗ್ತದೆ, ಸರಿನಾ? ನೀವು 10,000 ದುಡಿದ್ರೂ ಅದು ನಿಮ್ಮ ಹತ್ರ ನಿಲ್ಲಲ್ಲ. ಇದು ಬೆಂಗಳೂರು ಜೀವನ ಆಗ್ಬಿಟ್ಟಿದೆ. ದಯವಿಟ್ಟು ಅಂತ ಇದಕ್ಕೆಲ್ಲ ಹೋಗ್ಬೇಡಿ. ನೆಮ್ಮದಿಯಾಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಮಾಡ್ಕೊಂಡೋಗಿ. ಈಗ ನೀವು ಕೋಟೆ ಕಟ್ಟಿದ್ದೀನಿ ಅನ್ನೋ ಸುಳ್ಳು, ಜೀವನ ಮಾಡ್ಬೋದು ಅಷ್ಟೇ. ಕೋಟೆ ಕಟ್ಟಿದ್ರೆ ಏನೋ ಮಾಡ್ಬಿಡ್ತೀನಿ ಅನ್ನೋದಲ್ಲ. ಈಗಿನ ಪ್ರಪಂಚದಲ್ಲಿ ತುಂಬ ಕಷ್ಟ, ಸರಿನಾ ಸ್ನೇಹಿತರೆ? ನೆಮ್ಮದಿಯಾಗಿ ಜೀವನ ಮಾಡಿ. ಹೀಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.